ಇವತ್ತು ನಾನು ಸುಲಭವಾಗಿ ಮಾಡುವಂತಹ 3 ಅಡಿಗೆಗಳೊಂದಿಗೆ ಬಂದಿದ್ದೇನೆ. ನಿತ್ಯದ ಊಟ, ನಮ್ಮನೆಯಲ್ಲಿ ಸಾಮಾನ್ಯವಾಗಿ ಇರುವಂತಹ ನಿತ್ಯದ ಊಟ. ದಿನ ಇದೇ ಅಡಿಗೆ ಮಾಡ್ತೀರಾ ಅಂತ ಕೇಳಬೇಡಿ, ಇದರಲ್ಲೇ ಸ್ವಲ್ಪ ಬದಲಾವಣೆ ಇರುತ್ತೆ. ರುಚಿಯಾಗಿ ಇವತ್ತು ಹೀರೆಕಾಯಿಯ ತೊವೆ ಮಾಡೋಣ ಅಥವಾ ಹೀರೆಕಾಯಿಯ ದಾಲ್ ಮಾಡೋಣ, ಒಂದು ಜೀರಿಗೆ ತಂಬುಳಿ ಮಾಡೋಣ, ಒಂದು ಸೌತೆಕಾಯಿ ಸಲಾಡ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಊಟದ ಮೊದಲನೇ ತುತ್ತು ಯಾವಾಗಲೂ ನಮ್ಮನೇಲಿ ತಂಬುಳಿಯಿಂದನೇ ಶುರುವಾಗೋದು. ಸಿಂಪಲ್ ಆಗಿ ಮಾಡುವಂತಹ ತಂಬುಳಿ ಜೀರಿಗೆ ತಂಬುಳಿ. ಅದನ್ನು ಮಾಡಲಿಕ್ಕೆ 1 ಚಮಚದಷ್ಟು ಜೀರಿಗೆಯನ್ನು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋತಾ ಇದ್ದೀನಿ. ಯಾವುದೇ ಸೊಪ್ಪಿಲ್ಲ, ತರಕಾರಿ ಇಲ್ಲ ಅಂತ ಯೋಚನೆ ಮಾಡೋದೇ ಬೇಡ. ಜೀರಿಗೆ, ಕಾಯಿ, ಮಜ್ಜಿಗೆ ಇದ್ದರೆ ಸುಲಭವಾಗಿ ಮಾಡ್ಬೋದು. ಜೀರಿಗೆಯನ್ನು ಹುರಿದಾದ್ಮೇಲೆ ಮಿಕ್ಸರ್ ಜಾರ್ಗೆ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಹುರಿದಂತಹ ಜೀರಿಗೆಯನ್ನು ಹಾಕಿ ಒಂದೇ ಒಂದು ಹಸಿಮೆಣಸನ್ನು ಹಾಕೋದು. ಖಾರಕ್ಕಾಗಿ ಅಲ್ಲ, ಪರಿಮಳಕ್ಕಾಗಿ. ತುಂಬ ಜನ ಕೇಳ್ತೀರಾ ತಂಬುಳಿ ಖಾರ ಇರೋದಿಲ್ವಲ್ಲ ಅಂತ. ಇಲ್ಲ, ಇದು ಖಾರ ಇರೋದಿಲ್ಲ. ಮೊದಲನೇ ಅನ್ನ ಊಟ ಮಾಡೋದು ತಂಪಾಗಿರಬೇಕು ಹೊಟ್ಟೆಗೆ ಅಂತ ಹೇಳಿ ಇದಕ್ಕೆ ಖಾರವನ್ನು ಹಾಕಲ್ಲ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಅರ್ಧ ಆದಮೇಲೆ ಅದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ಪಿನಷ್ಟು ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೀನಿ. ಕಡೆದಂತಹ ಮಜ್ಜಿಗೆ. ಮೊಸರಿದ್ದರೆ ಅದನ್ನು ಬೀಟ್ ಮಾಡಿ ಹಾಕ್ಕೊಳ್ಳಿ. ತುಂಬ ಹುಳಿ ಮಜ್ಜಿಗೆ ಎಲ್ಲ ಬೇಡ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ, ಈ ಹದದಲ್ಲಿ ಇರಬೇಕು. ಅನ್ನದೊಟ್ಟಿಗೆ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ. ಒಂದು ಅರ್ಧ ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚ ಉದ್ದಿನಬೇಳೆ ಮತ್ತು ಒಳ್ಳೆ ಪರಿಮಳ ಇರುವಂತಹ ಇಂಗು, 1 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಬೆಂದಿರುವಂತಹ ಒಗ್ಗರಣೆಯನ್ನು ತಂಬುಳಿಗೆ ಕೊಟ್ಟರೆ ರುಚಿಯಾಗಿರುವಂತಹ ಜೀರಿಗೆ ತಂಬುಳಿ ತಯಾರು. ಜೀರ್ಣಕಾರಕ, ಆರೋಗ್ಯಕಾರಕ, ತುಂಬ ಚೆನ್ನಾಗೂ ಸಹ ಇರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಆರೋಗ್ಯಕರವಾಗಿರುವಂತಹ ಜೀರಿಗೆ ತಂಬುಳಿ ತಯಾರಾಗಿದೆ. ನಾನಿವಾಗ ಒಂದು ಹೀರೆಕಾಯಿಯ ತೊವೆ ಅಥವಾ ದಾಲ್ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ ಬದಲಾಗಿಲ್ಲಿ ತುಪ್ಪ ಸಹ ಹಾಕ್ಬೋದು. ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲ, ತಿನ್ನಲ್ಲ ಅಂತಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು. ಇದು ಆಪ್ಷನಲ್. ನಮ್ಮ ಮನೇಲಿ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ, ಹಾಗಾಗಿ ನಾನು ಹಾಕಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಹೆಚ್ಚಿರುವಂತಹ 2 ಹಸಿ ಮೆಣಸಿನಕಾಯಿನ ಹಾಕಿ ಹುರಿತಾ ಇದ್ದೇನೆ. ಹಸಿ ಮೆಣಸನ್ನು ಹುರಿದ ನಂತರ 1 ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಮತ್ತು ಅದನ್ನು ಸಹ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಈ ರೀತಿಯ ತೊವೆ ಅಥವಾ ದಾಲ್ ಅನ್ನದೊಟ್ಟಿಗೂ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ, ದಿನನಿತ್ಯ ಚಪಾತಿ ಮಾಡುವಂಥ ರೂಢಿ ಇದ್ದರೆ ಅದು ಚಪಾತಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಬೇಗ ಸಹ ಆಗುತ್ತೆ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ನಂತರ 1 ಹೆಚ್ಚಿರುವಂತಹ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಟೊಮೆಟೊ ಹೋಳುಗಳು ಸ್ವಲ್ಪ ಮೆತ್ತಗಾಗಬೇಕು. ನಂತರ ಸಿಪ್ಪೆ ತೆಗೆದು ದೊಡ್ಡ ಹೋಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಹೀರೆಕಾಯಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಹೀರೆಕಾಯಿ ಹಾಕ್ಬೋದು, ಸೋರೆಕಾಯಿ ಹಾಕ್ಬೋದು, ಸೀಮೆ ಬದನೆಕಾಯಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಬೋದು. ನಿಮಗೆ ಇಷ್ಟದ ಯಾವುದೇ ತರಕಾರಿಯಲ್ಲಿ ಸಹ ನೀವು ಈ ದಾಲನ್ನು ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಹೀರೆಕಾಯಿಯನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರಿದಾದ್ಮೇಲೆ ಇದು ಬೇಯಲಿಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಾನು 1-2 ಕಪ್ಪಿನಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಹೋಳುಗಳು ಬೇಯಬೇಕು. ತುಂಬ ಬೇಗನೆ ಬೆಂದ್ಬಿಡುತ್ತೆ, ಇದಕ್ಕೇನು ಟೈಮ್ ತೊಗೊಳ್ಳೋದಿಲ್ಲ. ಇದು ಬೇಯೋದ್ರೊಳಗೆ ಈಚೆ ನಾನು 1 ಕಪ್ಪಿನಷ್ಟು ತೊಗರಿ ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಬೇರೆಯಾಗಿ ಈ ರೀತಿ ಬೇಳೆಯನ್ನು ಬೇಯಿಸಿಟ್ಕೊಂಡು ಮಾಡಿದ್ರೆ ರುಚಿಯಾಗಿರುತ್ತೆ. ಅದರೊಟ್ಟಿಗೆ ಹೀರೆಕಾಯಿ ಹೋಳು ಹಾಕಿದ್ರೆ ತುಂಬ ಮೆದುವಾಗಿಬಿಡುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಹೀರೆಕಾಯಿಯ ಹೋಳು ಚೆನ್ನಾಗಿ ಬೆಂದಿದೆ, ಮೆದುವಾಗಿ ಬೆಂದಿದೆ. ಬೇಕಿದ್ರೆ 1 ಹೋಳನ್ನು ನೀವು ಚೆಕ್ ಮಾಡಿ ನೋಡಿ. ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಬೇಯಿಸಿದಂತಹ ತೊಗರಿ ಬೇಳೆ ಹಾಕ್ತಾ ಇದ್ದೀನಿ. 1 ಕಪ್ ಬೇಳೆ ತೊಗೊಂಡಿದ್ದೆ, ಅದ್ರಲ್ಲಿ 1.5 ಕಪ್ ಆಗಿದೆ. ನಾನು 1.5 ಕಪ್ಪಿನಷ್ಟು ಬೇಯಿಸಿರುವಂತಹ ಬೇಳೆಯನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ತೀನಿ. ಈ ತೊವೆ ಅಥವಾ ದಾಲ್ನ ಹದ ನೀವು ಯಾವುದರ ಒಟ್ಟಿಗೆ ಬಡಿಸ್ತೀರಾ ಅನ್ನೋದ್ರ ಮೇಲೆ ಹದ ಮಾಡ್ಕೊಳ್ಳಿ. ನಾನಿಲ್ಲಿ ಅನ್ನದೊಟ್ಟಿಗಾಗಿರೋದ್ರಿಂದ ಈ ಹದದಲ್ಲಿ ಮಾಡಿದ್ದೇನೆ. ಇದು ತಣ್ಣಗಾದ್ಮೇಲೆ ಇನ್ನೂ ಸಹ ಗಟ್ಟಿಯಾಗುತ್ತೆ. ನಾನು ಆಗಲೇ ಹೇಳಿದಾಗೆ ಚಪಾತಿ ಮಾಡಿಕೊಂಡ್ರೆ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದು 1 ಕುದಿ ಕುದಿಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಕುದಿಬೇಕು. ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ.
ಈ ರೀತಿ ಸಿಂಪಲ್ ಆಗಿರುವಂತಹ ದಾಲ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಯಾವುದೇ ತರಕಾರಿಯನ್ನು ಸೇರಿಸಿದ್ರೂ ಸಹ ರುಚಿ ಬೇರೆ ಬೇರೆ ಆಗೇ ಇರುತ್ತೆ. ಹೀರೆಕಾಯಿ ಸೇರಿಸಿದ್ರೆ ಬೇರೆ ರುಚಿ ಆಗುತ್ತೆ, ಸೋರೆಕಾಯಿ ಸೇರಿಸಿದ್ರೆ ಬೇರೆ ರುಚಿ ಆಗುತ್ತೆ. ಮಕ್ಕಳಿಗೂ ಸಹ ಖಾರ ಎಲ್ಲ ತುಂಬ ಕಡಿಮೆ ಇರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಕರಿಬೇವನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಹಾಕಿದರೂ ಸಹ ಕಡೆಯಲ್ಲಿ ಈ ರೀತಿ ನಿಂಬೆಹಣ್ಣಿನ ರಸ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಕಡೆಯಲ್ಲಿ ಹಾಕೋದ್ರಿಂದ ಆ ನಿಂಬೆಹಣ್ಣಿನ ಪರಿಮಳ ಸಹ ಉಳಿಯುತ್ತೆ. ಹಾಗಾಗಿ ನಾನೊಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಹೀರೆಕಾಯಿಯ ತೊವೆ ಅಥವಾ ಹೀರೆಕಾಯಿಯ ದಾಲ್ ತಯಾರಾಯಿತು. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಈಗ ನಮ್ಮನೇಲಿ ಸಾಮಾನ್ಯವಾಗಿ ಈ ಸೌತೆಕಾಯಿ ಅಥವಾ ಬೇರೆ ಯಾವುದೇ ಮೂಲಂಗಿ ಇದ್ದರೆ, ಹಸಿ ಕ್ಯಾರೆಟ್ ಇದ್ದರೆ, ಇಲ್ಲ ಮೆಂತ್ಯ ಸೊಪ್ಪಿದ್ದರೆ, ಇಲ್ಲ ಯಾವುದಾದ್ರೂ ಮೊಳಕೆ ಕಟ್ಟಿದ ಕಾಳುಗಳಿದ್ದರೆ ಈ ರೀತಿ ಸಲಾಡನ್ನು ಮಾಡ್ತೀನಿ. ಅದು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದಲ್ವಾ. ಇಲ್ಲಿ ಸಣ್ಣದಾಗಿ ಹೆಚ್ಚಿರೋ ಸೌತೆಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಒಂದು ಸಣ್ಣ ಇಂಗಿನ ಒಗ್ಗರಣೆ, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ ಒಗ್ಗರಣೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದೆರಡು ಹನಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಮಿಕ್ಸ್ ಮಾಡಿದ್ರೆ ಸೌತೆಕಾಯಿ ಸಲಾಡ್ ತಯಾರಾಗುತ್ತೆ. ಹಸಿ ತರಕಾರಿಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಖಂಡಿತ ಈ ರೀತಿಯ ಸಲಾಡ್ಗಳು ದಿನನಿತ್ಯದ ಊಟದಲ್ಲಿ ಇರಬೇಕು. ಚೆನ್ನಾಗೂ ಸಹ ಇರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೌತೆಕಾಯಿ ಸಲಾಡ್ ತಯಾರಾಯಿತು. ಇನ್ಯಾಕೆ ತಡ, ಬಡಿಸ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಆ ರೆಸಿಪಿ ಸಹ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆರೋಗ್ಯಕರವಾಗಿರುವಂತಹ ಜೀರಿಗೆ ತಂಬುಳಿ ಸಹ ಇದೆ. ಮತ್ತು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದರ ಮೇಲೆ ಬಿಸಿ ಬಿಸಿ ಹೀರೆಕಾಯಿ ತೊವೆ ಅಥವಾ ದಾಲನ್ನು ಹಾಕ್ಕೊಂಡು ಒಂದು ಚಮಚ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಎಲ್ಲ ರೆಸಿಪಿಗಳನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ಇವತ್ತಿನ ಈ ಪ್ಲೇಟ್ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.